ಕರೆಕ್ಟ್ ಜನ್ರೇಷನ್ ಸಿಚುವೇಶನ್ಗೆ ತಕ್ಕನಂಗೆ 100% ಮೂವಿ ಕೊಟ್ಟಿದ್ದಾರೆ. ಅದರಲ್ಲಿ ಯಶ್ ಅವ್ರ ಆ್ಯಕ್ಟಿಂಗು 100ಗೆ 200% ಎಫರ್ಟ್ಸ್ ಸಖತ್ತಾಗಿ ಕೊಟ್ಟಿದ್ದಾರೆ. ಯಶ್ ಫ್ಯಾನ್ಸ್ ಡೋಂಟ್ ಮಿಸ್ ಇಟ್. ಯಶ್ ಆ್ಯಕ್ಟಿಂಗ್ ನೋಡೋಕ್ಕಾದ್ರೂ ಹೋಗಿ ಹೋಗ್ತೀರಾ. ನೋ ವರ್ಡ್ಸ್. ಏನಕ್ಕಂದರೆ ಎಕ್ಸ್ಪೆಕ್ಟೇಷನ್ ಭಾರಿ ದೊಡ್ಡದಾಗಿಟ್ಟಿದ್ವಿ, ಬಟ್ ಅದರಲ್ಲಿ ಎಲ್ಲಿ ಬೈ ಹೆಂಗೈತೆ ಫುಲ್ ಜೋಶಲ್ಲಿ ಇತ್ತು. ಓಡ್ ನೋಡ್ಕೊಂಡ್ ನೋಡ್ಕೊಂಡ್ ಬಂದ್ಬಿಡ್ತೀನಿ ಬೈ, ಬೇಜಾರು ಮಾಡಿಸ್ಬೇಡಿ ಆಮೇಲೆ. ಯಾಕ್ರೋ ಬಂದ್ಬಿಡ್ರಿ. ನಾನು ಹೇಳೋದೊಂದಂದ್ರೆ ಕನ್ನಡ ಮೂವಿನ ಹಬ್ಬದ ತರ ಸೆಲೆಬ್ರೇಷನ್ ಮಾಡಿ. ದೀಪ್ ಒಂದು ನಾವು ಆಧಾರ್ ಕಾರ್ಡ್ ಬೇರೆ ತಗೊಂಬಂದಿಲ್ಲ, 13 ವರ್ಷ ಬೇರೆ. ಅಂದ್ರೆ ಬಾಸ್ ಮೂವಿ ಬಿಡಕ್ಕಾಗಲ್ಲ. ಎಮೋಷನಲ್, 4 ವರ್ಷದಿಂದ ವೆಯ್ಟ್ ಮಾಡಿರೋ ಪೇಷನ್ಸ್ ಎಲ್ಲ ಕಾಣಿಸುತ್ತಿದ್ರಲ್ಲಿ. ಯಾರೋ ಹುಡುಗಿ ಜೊತೆ ಮಸ್ತಾಗಿ ಮೆಸೇಜ್ ಮಾಡ್ತಾವನೆ, ಹೊಸ ಹುಡುಗಿ ಸಿಕ್ಬಿಟ್ಟವಳೆ. ಅವ್ನಿಗೆ ಇನ್ನೂ ಟಾಕ್ಸಿಕ್ ಮೂವಿ ನೋಡಿಲ್ಲ. ಟಾಕ್ಸಿಕ್ ಮೂವಿ ನೋಡ್ಕೊಂಡ್ ಬಂದಾದ್ಮೇಲೆ ಆ ಹುಡುಗಿ ಜೊತೆ ಮೆಸೇಜ್ ಮಾಡಬೇಕಾ ಬೇಡ ಅಂತ ಅವನೇ ಡಿಸೈಡ್ ಮಾಡ್ತಾನೆ 1 ಗಂಟೆ ರಾತ್ರಿ. ಹಾಯ್ ಎವ್ರಿವನ್ ಅಂತೇಳು. ಹಾಯ್ ಹಲೋ ನಮಸ್ಕಾರ ದೇವರು. ತಮ್ಮನೇಲಿ ನೋಡಿರ್ಬೋದು ಏನಕ್ಕೆ ಈ ವ್ಲಾಗು ಅಂತ. ನಾವು ಟಾಕ್ಸಿಕ್ ಮೂವಿಗೆ ತುಂಬ 4.5 ವರ್ಷ ಕಾದ್ಬಿಟ್ಟು 4.5 years ಕನ್ನಡ ಮೂವಿ ಇಂಡಸ್ಟ್ರೀಲಿ ಇಷ್ಟೊಂದು ಟೈಮ್ ತೊಗೊಂಡು ಒಂದು ಹೀರೋ ಒಂದು ಮೂವಿ ಮಾಡ್ತಾ ಇದ್ದಾನೆ ಅಂದರೆ ಅವ್ನ ಹಿಂದೆ ಇರೋ ಎಫರ್ಟ್ಸು, ಅವ್ರು ಹಾಕಿರೋ ದುಡ್ಡು, ಅದಕ್ಕೆ ನಾವು ಬೆಲೆ ಕೊಟ್ಟು ಹೋಗ್ಬೇಕು. ಕನ್ನಡ ನಾವಲ್ಲದೆ ಇನ್ಯಾರೂ ಬೆಳೆಸಲ್ಲ ಕನ್ನಡ ಮೂವಿನ. ಕನ್ನಡ ಇಂಡಸ್ಟ್ರಿ ಇಲ್ಲಿದ್ದನ್ನ ಅಲ್ಲಿಗೆ ತೊಗೊಂಡೋಗಿರೋ ಆ ಮಹಾನ್ ಭಾವಕ್ಕೆ ನಾವು ಹೋಗಲೇಬೇಕು. ಆ ಮೂವಿಗೆ ಚೆನ್ನಾಗಿರಲಿ ಇಲ್ಲದೇ ಇರಲಿ. ಒಬ್ಬೊಬ್ರು ಒಂದೊಂದು ಸಲ ಮೈಂಡ್ ಸೆಟ್ ಇರುತ್ತೆ, ನೋಡೋ ವೇ ಬೇರೆ ಥರ ಇರುತ್ತೆ, ನೀವು ಅರ್ಥ ಮಾಡ್ಕೊಳ್ಳೋ ಮೂವಿ ಬೇರೆ ಥರ ಇರುತ್ತೆ. ಒಬ್ಬೊಬ್ರ ಮೇಲೆ ಮೂವಿ ಡಿಪೆಂಡ್ ಆಗಿರುತ್ತೆ. ನಿಮ್ಗೇನು ಅನಿಸುತ್ತೆ ಹಾನೆಸ್ಟ್ ರಿವ್ಯೂ ಕೊಡಿ. ನಮಗನ್ಸಿದ್ನ ನಾವು ಹೋಗ್ಬಿಟ್ಟು ಥಿಯೇಟ್ರಲ್ಲಿ ಮೂವಿ ನೋಡಿಬಿಟ್ಟು ಏನಂತಾರೆ ರಿವ್ಯೂ ಕೊಡ್ತೀವಿ. ಕನ್ನಡ ಮೂವಿನ ನಾವುಗಳೇ ಬೆಳೆಸ್ಬೇಕು, ನಾವೇ ಬೆಳೆಸಿ. ಸೊ ಟಾಕ್ಸಿಕ್ ಮೂವಿಗೆ ಇವಾಗ ನಾವು ರೆಡಿ ಆಗ್ತಾ ಇದ್ದೀವಿ. 10:30ಗೆ ಶೋ ಬುಕ್ ಮಾಡಿರೋದು. ಆಫೀಸ್ ಮುಗಿದ್ರೆ ಇಲ್ಲೇ ಹಟ್ಟಿ ಹೊಡಿತಾ ಬಿದ್ದಿದ್ದೀವಿ. ಆಫೀಸ್ ಮುಗಿಸ್ಕೊಂಡು ಊಟ ಗೀಟ ಮಾಡ್ಕೊಂಡು ಹೋಗಿ ಮೂವಿ ನೋಡಿಕೊಂಡು ಬರ್ತೀವಿ. ನನ್ನ ರಿವ್ಯೂ ಮಾತ್ರ ಲೇಟಾಗಿದ್ರು ಲೇಟೆಸ್ಟ್ ಆಗಿರುತ್ತೆ. ಯಾವ ಥರ ಅಂತ ರಿವ್ಯೂ ಅಲ್ಲಿ ತೋರಿಸಿ ಥಿಯೇಟ್ರಿಗೆ ಹೋದ್ಮೇಲೆ 1 ಗಂಟೆ ಮಧ್ಯರಾತ್ರಿ 1 ಗಂಟೆಗೆ ನಾವು ರಿವ್ಯೂ ಕೊಡ್ತೀವಿ ಯಾವ ಥರ ಇದೆ ಮೂವಿ ಅಂತ. ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ, ಹೇಟರ್ಸ್ ಯಾವಾಗಲೂ ಹೇಟರ್ಸ್ ಆಗೇ ಇರಿ, ಒಳ್ಳೆಯವರು. ನಾವು ಎಷ್ಟು ಫ್ಯಾನ್ಸು, ನಾವು ಯಾವಾಗಲೂ ಅದನ್ನು ಒಳ್ಳೆಯದಾಗೆ ತೊಗೊತೀವಿ. ಮೂವಿ ಚೆನ್ನಾಗಿರಲಿ ಚೆನ್ನಾಗಿಲ್ಲದೇ ಇರಲಿ. ಫೇರಿ ಟೈಲ್ಸ್ ಫಾರ್ ಗ್ರೋನ್ ಅಪ್ಸ್, ಫಾರ್ ಅ ಜೆನ್ಜಿ ಮೂವಿ. ಜೆನ್ಜಿ ಪೀಪಲ್ ಕ್ಯಾನ್ ಸಿ. ನೀವು ನೋಡಿ, ಜೆನ್ಜಿ ಪೀಪಲ್ ಅಂದರೆ ನಮ್ಮಂಥವ್ರು ಸ್ವಲ್ಪ ಎಜುಕೇಟೆಡ್ ಆಗಿರೋರು. ಮೂವಿನ ನೋಡೋ ರೀತಿ ನೋಡಿ, ಅವನ ಥರ ಮಾತ್ರ ನೋಡ್ಬೇಡಿ. ಯಾರೋ ಹುಡುಗಿನ ಒಳ್ಳೆ ಮೆಸೇಜ್ ಹಾಕ್ಕೊಂಡ್ಬಿಟ್ಟು ಇದಾಗ್ಬಿಟ್ಟು ಆಲ್ರೆಡಿ ಅವ್ನು ಜೆನ್ಜಿ ಪೀಪಲ್ ಆಗ್ಬಿಟ್ಟಿದ್ದಾನೆ. ಏನಂದರೆ ಯಾರೋ ಹುಡುಗಿ ಜೊತೆ ಮಸ್ತಾಗಿ ಮೆಸೇಜ್ ಮಾಡ್ತಾವನೆ, ಹೊಸ ಹುಡುಗಿ ಸಿಕ್ಬಿಟ್ಟವಳೆ. ಅವ್ನಿಗೆ ಇನ್ನೂ ಟಾಕ್ಸಿಕ್ ಮೂವಿ ನೋಡಿಲ್ಲ. ಟಾಕ್ಸಿಕ್ ಮೂವಿ ನೋಡ್ಕೊಂಡ್ ಬಂದಾದ್ಮೇಲೆ ಆ ಹುಡುಗಿ ಜೊತೆ ಮೆಸೇಜ್ ಮಾಡಬೇಕಾ ಬೇಡ ಅಂತ ಅವನೇ ಡಿಸೈಡ್ ಮಾಡ್ತಾನೆ 1 ಗಂಟೆ ರಾತ್ರಿ. ಏನಂತ್ಯಾ? ಆ ಹುಡುಗಿ ಯಾರೋ ಅಂತ ತೋರಿಸಿ. ಸೊ ಥಿಯೇಟ್ರ್ ಹತ್ರ ಹೋಗ್ಬಿಟ್ಟು ರಿವ್ಯೂ ಹೇಳ್ತೀವಿ. ಅದಕ್ಕೂ ಮುಂಚೆ ಏನೇನು ಕೆಲಸ ಮಾಡ್ತೀವೆಲ್ಲ ತೋರಿಸ್ತೀವಿ. ಕೀಪ್ ವಾಚಿಂಗ್, ಡೂ ಸಪೋರ್ಟ್, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡ್ರಿ. ಸಂದೀಪನ್ ಮಕ್ಕ ನೋಡ್ಬಿಟ್ಟು ಆದ್ರೂ ಲೈಕ್ ಶೇರ್ ಮಾಡಿ, ಯಾಕಂದ್ರೆ ನಮ್ಮ ಶಿಶಾನ ಹೈಲೈಟು. ಕಟ್ ಇಟ್. ಬಿಟ್ಟು ಹೇಳ್ತಿದ್ದೀನಿ, ನಂಬಕ್ ಹೋಗ್ಬೇಡ್ರಿ. ಹೇಳ್ತೀನಿ, ಟಾಕ್ಸಿಕ್ ಮೂವಿ ನೋಡಕ್ ಇನ್ನ ಇವಾಗ ಹೋಗ್ತಾ ಇದೀರಿ. ಇಲ್ಲೇ ಟಾಕ್ಸಿಕ್ 3 ತೋರ್ಸಂಗಿದ್ದಾನೆ. ಮೂವಿ ಹೆಸರಲ್ಲಿ ಅವನ ಹೆಸರು ರಾಯ ಇರುತ್ತೆ. ಆಮೇಲೆ ಇವನ್ ಕೋಯ. ಯಾವ ಕೋಯ? ಕೋಯ ಕೋಯ ರೇ ಕೋಯ ಕೋಯ. ಮಗ ತೋರ್ಸಲ್ಲ. 10:50 ಮೂವಿ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ವಿಲ್ಸಿ ಥಿಯೇಟ್ರ್ ಚೆನ್ನಾಗಿರೋದಕ್ಕೆ ಬುಕ್ ಮಾಡಿರೋದು. ಸಿಕ್ಕಿದ್ದು ಲೇಟ್ ಆದ್ರೂ ಮೂವಿ ಹತ್ರ ಬಂದಿದ್ದೀವಿ. ಐ ಮೀನ್ ಥಿಯೇಟ್ರ್ ಹತ್ರ ಬಂದಿದ್ದೀವಿ. ಗಾಡಿ ಬೇರೆ ಹೋಗ್ತಾ ಬರ್ತಾ ಇದರಲ್ಲಿ ಕೈ ಕೊಟ್ಟು ಕ್ಯಾಬ್ ಬುಕ್ ಮಾಡಿಕೊಂಡು ಬೇರೆ ಕಡೆ ಬಂದು, ಐ ಮೀನ್ ಬೇರೆ ಕ್ಯಾಬಲ್ಲಿ ಬಂದಿದ್ದೀವಿ ಫೈನಲಿ. ಯಾಕಂದರೆ ಬಾಸ್ ಮೂವಿ ಬಿಡೋಕ್ಕಾಗಲ್ಲ. ಎಮೋಷ್ನಲ್, 4 ವರ್ಷದಿಂದ ವೆಯ್ಟ್ ಮಾಡಿರೋ ಪೇಷನ್ಸ್ ಎಲ್ಲ ಕಾಣಿಸುತ್ತಿದ್ರಲ್ಲಿ ನೋಡ್ಬೋದು. ವಿನಾಯಕ ಥಿಯೇಟರು ಆಲ್ಮೋಸ್ಟ್ ವೆಯ್ಟ್ ಮಾಡ್ತಾರೆ. 10:50 ಶೋಗೆ ಇನ್ನೂ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಈ ಕಡೆ ಹೋಗ್ಬಿಟ್ಟು ಏನಿದೆ ಏನು ಕತೆ. ಮೂವಿ ಅಂತೂ ತೋರ್ಸಕ್ಕಾಗಲ್ಲ, ಯಾಕಂದ್ರೆ ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸಿಗೆ. ಸೊ ಮಚ್ಚ ಎಂಟ್ರಿ ಬಿಡ್ತಾವನು. ಸಂದೀಪ್ ನಾಚಿಕೆ ಪಡ್ಕೊಂತಾನೆ ಮೂವಿ ಒಳಗಡೆ ಹೋಗಕ್ಕೆ. ಸಂದೀಪ್ ಬೈ. ಸೊ ಆಕ್ಚುಲಿ ಇನ್ನೊಂದು ಹೇಳಿಲ್ಲ ನಿಮ್ಗೆ, 18+ person can watch this movie, but
ಏನ್ ಮಾಡ್ತೀರಾ ಸಂದೀಪ್ ಒಂದು ನಾವು ಆಧಾರ್ ಕಾರ್ಡ್ ಬೇರೆ ತಗೊಂಬಂದಿಲ್ಲ 13 ವರ್ಷ ಬೇರೆ ಅಲ್ಲಿ ಒಳಗಡೆ ಹೆಂಗ್ ಕೇಳ್ತಾರೆ ಏನು ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ ಬಟ್ ಸ್ಟಿಲ್ ಹೋಪ್ ಆದ ವೇಸ್ಟ್ ಒಳಗಡೆ ಕರ್ಕೊಂಡು ಹೋಗ್ತೀವಿ ಹಂಗು ಹಿಂಗು ಮಾಡ್ಕೊಂಡು ಅಲ್ಲಿ ನೋಡ್ಬೋದು ನೀವೇ ಟಿಕೆಟ್ ಬುಕ್ ಮಾಡೋರು ಅಂದ್ರೆ ಮುಚ್ಕೊಂಡು ಆಚೆ ಕಡೆ ನಿಂತ್ಕೋಬೇಕು ಸಂದೀಪ್ 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 ಕಿರ್ಚೆ ಇವಾಗ ಇನ್ನ ಒಳಗಡೆ ಮೂವಿಗೆ ಒಳಗಡೆನೆ ಹೋಗಿಲ್ಲ ಆಗ್ಲೇ ಕ್ರೇಜ್ ಸ್ಟಾರ್ಟ್ ಆಗೈತೆ ನಾನು ಹೇಳೋದು ಒಂದಂದ್ರೆ ಕನ್ನಡ ಮೂವಿನ ಹಬ್ಬದ ತರ ಸೆಲೆಬ್ರೇಷನ್ ಮಾಡಿ ಚೆನ್ನಾಗಿರ್ಲಿ ಇಲ್ಲದೆ ಇರ್ಲಿ ಕನ್ನಡ ಮೂವಿನ ನಾವಾಗೆ ಬೆಳೆಸ್ಬೇಕು ನಾವೇ ಬೆಳೆಸೋಣ ಅಷ್ಟೇ ಇನ್ನೊಂದ್ಸತಿ ಹೇಳ ಮೂವಿ ಇದೇಳ ಡೈಲಾಗ್ ಹೇಳ ಏಯ್ ಮೂವಿ 4 ವರ್ಷದಿಂದ ಏನಿಗೆ ಇದಕ್ ಮಾಡಿದ್ದಾನ ಯಶು ಎಂಟರ್ಟೈನ್ಮೆಂಟ್ ಕೊಡಕ್ಕೆ ಮಾಡಿರೋದು ನೀನೇನ್ ಎಂಟರ್ಟೈನ್ಮೆಂಟ್ ಕೊಡೋದು ನನ್ಗ ತೋರ್ಸ ಆಯ್ತು ಇರ್ಲಿ ತೋರ್ಸು ತಮ್ಮ ಏನಂತೀಯೋ ಯಾಕ್ರ ಬಿಡ್ರಿ ಎಲ್ಲಿ ಬೈ ಹೆಂಗೈತೆ ಫುಲ್ ಜೋಶಲ್ಲಿ ಇತ್ತು ಓಡ್ ನೋಡ್ಕೊಂಡ್ ನೋಡ್ಕೊಂಡ್ ಬಂದ್ಬಿಡ್ತೀನಿ ಬೈ ಬೇಜಾರ್ ಮಾಡಿಸ್ಬೇಡಿ ಆಮೇಲೆ ಅಚ್ಚಾ ಏನ ಹಿಂಗಂದ್ರವ್ರ ಇವ್ರು ಸೈಡ್ ಆಚೆ ಹೋಗು ಅಣ್ಣ ಎಣ್ಸೋಣ ಅಣ್ಣ ಇಶಾ 16 to 8 ಬಾರ ಇಲ್ಲಿ ಬಾರ ಸಂದೀಪ್ ಯಾಕೋ ಎಲ್ಲೋ ಹೋಗ್ತಿದ್ದೆ ಬುಳಿ ಮಗನೇ ಎಲ್ಲಿ ನೋಡ್ರಪ್ಪ ಜಿ 16 ಇದೆ ಅದೇ ಹೇಳ್ತಿರೋ ನಾನು 16 to 18 ನೋಡ್ರೋ 8 ಎಷ್ಟು ಜನ ಐತಲ್ಲೇ ಪುಣೆ ಕಿದಾರೆ ಜಾಲಿಯಾಗಿ ಕುತ್ಕೊಳ್ಳಯ್ಯ ನೀನು ಸೊ ಗೈಸ್ ಇಂಟರ್ವಲ್ ಮುಗೀತು ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಅರ್ಧಂಬರ್ಧ ಮೂವಿ ಅರ್ಥ ಆಗಿದೆ ಇಂಟರ್ವಲ್ ಆದಮೇಲೆ ನೆಕ್ಸ್ಟ್ ಮೂವಿ ಏನಾಗುತ್ತೆ ಅಂತ ಕ್ಯೂರಿಯಾಸಿಟಿಲಿದ್ದೀವಿ ನೋ ವರ್ಡ್ಸ್ ಏನಕ್ಕಂದರೆ ಎಕ್ಸ್ಪೆಕ್ಟೇಷನ್ ಭಾರಿ ದೊಡ್ಡದಾಗಿಟ್ಟಿದ್ವಿ ಬಟ್ ಅದರಲ್ಲಿ ಎಕ್ಸ್ಪೆಕ್ಟೇಷನ್ಗಿಂತ ಮೀರಿದ ಜಾಸ್ತಿನೇ ಇದೆ ಫೈಟ್ ಸೀನ್ ಒಳ್ಳೇದಿದೆ ಫೈಟ್ ಸಕ್ಕತ್ತಾಗಿದೆ ಏನು ಮಾಡ್ತೀರಾ ಸ್ಟೋರಿನ ಹಾಕೊಂಡು ಬಿಸಾಕ್ಬಿಟ್ಟವ್ರೆ ಸ್ಟೋರಿ ಅರ್ಥ ಆಗ್ತಿಲ್ಲ ಎಲ್ದಾಕ್ಬಿಟ್ಟವ್ರೆ ಪಾಪ ಅಣ್ಣ ಬೇರೆ ಯಾರೋ ನನ್ನೇ ನೋಡ್ತವನೆ ಏನು ಮಾಡ್ತಾವ್ ನೀವು ಅಂದ್ಬಿಟ್ಟು ಸಂದೀಪನು ಹತ್ಕೊಂಡು ಮೂವಿನ ಎಳೆದು ಬಿಸಾಕ್ಬಿಟ್ಟವ್ರೆ ನನಗೂ ಒಂದ್ರೊಂದು ನಿದ್ದೆ ಬಂದ್ಬಿಡ್ತು ಮಕಾಗೀಗ ತೊಳ್ಕೊಂಡ್ ಬಂದಿದ್ದೀನಿ ಎಷ್ಟು ಕಡೆಯಿಂದ ಏನೋ ಫಾಲ್ಟ್ ಇದೆ ಸ್ಟೋರಿಲೇ ಒಂದು ಸ್ವಲ್ಪ ಫಾಲ್ಟು ಕರೆಕ್ಟ್ ಅಲ್ಲ ಸೆಕೆಂಡ್ ಹಾಫ್ ಒಂದು ನೋಡೋಣ ಸೆಕೆಂಡ್ ಹಾಫ್ ನೋಡ್ಬಿಟ್ಟು ಏನಿದೆ ಅಂತ ನಾನು ಹೇಳ್ತೀನಿ ಏನು ಕತೆ ಲಾಸ್ಟ್ ಫೈನಲ್ ಎಂಡಿಂಗ್ ಏನೋ ಸಂದೀಪನ್ಗೆ ಅವಳು ಹುಡುಗಿ ಸಿಗ್ತಾಳ ಇಲ್ಲ ಸಿಗಲ್ವಾ ಇಲ್ಲ ಅವನೇನಾದ್ರು ಬೇರೆ ಕತೆ ಏನಾದ್ರು ಮುಗಿಸ್ತಾನ ಅನ್ನೋದೇ ಕ್ಯೂರಿಯಾಸಿಟಿ ಸೆಕೆಂಡ್ ಹಾಫ್ ಅಲ್ಲಿ ನೋಡೋಣ ಸಮುದ್ರ ನೀತ್ ಕುಡಿದ ಅವ್ರ ಮಗನೇ ಬಂದ್ಬಿಟ್ಟು ಅವ್ನು ಸಾಯಿಸ್ತಾನ ಅನ್ನೋದೇ ಒಂದು ಡೌಟು ನೋಡೋಣ ಏನಂತೀಯ ಏಯ್ ಸೊ ಗೈಸ್ ಜಸ್ಟ್ ಮನೆಗೆ ರೀಚ್ ಆಗಿದ್ದೀನಿ 4 o'clock ಮಾರ್ನಿಂಗ್ ಫೈನಲ್ ರಿವ್ಯೂ ಏನಿತ್ತು ಅಂದರೆ ಮೂವಿದು ಅಲ್ಲಿ ಕರೆಕ್ಟಾಗಿ ಹೇಳೋಕ್ಕಾಗಿಲ್ಲ ನಮಗೆ ಎಕ್ಸಾಕ್ಟ್ಲಿ
ಟಾಕ್ಸಿಕ್ ವಾಸ್ ಅ ಗ್ರೇಟ್ ಕನ್ನಡ ಇಂಡಸ್ಟ್ರಿಲಿ ತುಂಬ ವರ್ಷಗಳ ನಂತರ, ಐ ಮೀನ್ 4 ವರ್ಷ ಆದ್ಮೇಲೆ ಒಂದು ಒಳ್ಳೆ ಮೂವಿ ನೋಡಿದ್ವಿ. ಮೂವಿ ಇನ್ ದ ಸೆನ್ಸ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಖಂಡಿತ ಹೇಳಲ್ಲ. ಅದ್ರ ಜೊತೆಗೆ ಟಾಕ್ಸಿಕ್ ಅಂತ ಕೆಳಗಡೆನೆ ಬರ್ತಿದ್ದಾರೆ, ದ ಫೇರಿ ಟೈಲ್ಸ್ ಫಾರ್ ಗ್ರೋನ್ ಅಪ್ಸ್ ಪೀಪಲ್ಸ್. ಲೈಕ್ ಕರೆಕ್ಟ್ ಜನ್ರೇಷನ್ ಸಿಚುವೇಶನ್ಗೆ ತಕ್ಕನಂಗೆ 100% ಮೂವಿ ಕೊಟ್ಟಿದ್ದಾರೆ. ಅದರಲ್ಲಿ ಯಶ್ ಅವ್ರ ಆ್ಯಕ್ಟಿಂಗು 100ಗೆ 200% ಎಫರ್ಟ್ಸ್ ಸಖತ್ತಾಗಿ ಕೊಟ್ಟಿದ್ದಾರೆ. ಸ್ಟೋರಿಲಿ ಸ್ವಲ್ಪ ಲ್ಯಾಗ್ ಆಗಿರ್ಬೋದು, ಮೂವಿ ನೋಡೋಕ್ಕೆ ಬೇಜಾರಾಗಿರ್ಬೋದು, ಬಟ್ ಸ್ಟೋರಿ ಅರ್ಥ ಮಾಡ್ಕೊಳ್ಳಿ. ಒಬ್ಬೊಬ್ರದ್ದು ಒಂದೊಂದು ಥರ ಬೇರೆ ಥರ ಪ್ರಾಸ್ಪೆಕ್ಟಿವಲ್ಲಿ ಮೂವಿ ನೋಡ್ತೀರಾ. ನಿಮ್ಗೆ ಇಷ್ಟ ಆಗಿರೋ ಥರ ನೀವು ಮೂವಿ ಎಂಜಾಯ್ ಮಾಡಿ. ಯಶ್ ಫ್ಯಾನ್ಸ್ ಡೋಂಟ್ ಮಿಸ್ ಇಟ್. ಯಶ್ ಆ್ಯಕ್ಟಿಂಗ್ ನೋಡೋಕ್ಕಾದ್ರೂ ಹೋಗ್ತೀರಾ. ಇಷ್ಟು ಕೋಟಿ ಬಜೆಟಲ್ಲಿ ಇಷ್ಟು ಟೈಮ್ ವೇಸ್ಟ್ ಮಾಡಿ, ಟೈಮ್ ತಗೊಂಡು ಮೂವಿ ಮಾಡಿದ್ದಾರೆ ಅಂದರೆ ಈ ಮೂವಿಯಿಂದ ಏನೋ ಒಂದಿದೆ. ಆ ಮೂವಿಲಿ ಏನಿದೆ ಅಂತ ನೀವೇ ನೋಡಬೇಕು, ನೀವೇ ಅರ್ಥ ಮಾಡ್ಕೋಬೇಕು. ಯಶ್ ಫ್ಯಾನ್ ಡೋಂಟ್ ಮಿಸ್ ಇಟ್ ಔಟ್. ಆ್ಯಂಡ್ ಒಂದು ಹೇಳ್ತೀನಿ, ಸೆಕೆಂಡ್ ಹಾಫ್ ಒಂದು ಸ್ವಲ್ಪ ಬೇಜಾರಾಗ್ಬೋದು, ಬಟ್ ಸ್ಟಿಲ್ ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್. ಕರೆಕ್ಟ್ ಜನ್ರೇಷನ್ ಸಿಚುವೇಶನ್ಗೆ ತಕ್ಕನಂಗೆ ಜನ್ರೇಷನ್ ಪೀಪಲ್ ವಾಟ್ ದೇ ಆರ್ ಡೂಯಿಂಗ್ ಅದನ್ನು 100% ತೋರಿಸಿದ್ದಾರೆ. ಸೊ ಮಿಸ್ ಮಾಡಬೇಡಿ, ಮೂವಿನ ಹೋಗಿ ನೋಡಿ. ಕನ್ನಡ ಸಿನಿಮಾನ ನಾವಲ್ದೆ ಇನ್ಯಾರು ಬೆಳೆಸೋಕ್ಕಾಗಲ್ಲ, ನಾವಾಗೆ ಬೆಳೆಸ್ಬೇಕು. ಕನ್ನಡ ಸಿನಿಮಾನ ಚಿತ್ರಮಂದಿರದಲ್ಲೇ ಹೋಗಿ ನೋಡಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ನನ್ನ ರಿವ್ಯೂ ಕಂಪ್ಲೀಟಾಗಿ ಹಾನೆಸ್ಟ್ ರಿವ್ಯೂ ಅಂತೂ ಕೊಟ್ಟಿದ್ದೀನಪ್ಪ. ನನ್ನ ಕಡೆಯಿಂದ ಹಾನೆಸ್ಟ್ ರಿವ್ಯೂ. ನಿಮ್ಗೇನು ಅನಿಸುತ್ತೆ ನೀವು ಹೇಳಿ. ಸೊ ಕೀಪ್ ವಾಚಿಂಗ್ ಗೈಸ್. ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಗುಡ್ ನೈಟ್ ಗೈಸ್. ವಿಲ್ ಸಿ. ಹೋಗಿ ನಿಲ್ಕೊಬಿಡೋಣ.